ಕೋರ್ಟ್ ಅಲ್ಲಿ ನಿಂತಾಗ ಅಲ್ಲಿನ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಲ್ಲಿ ತಡೆಕಾಗಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಹೇಳ್ತಲ್ಲ, ಹಾಗಿದ್ರೆ ಸುಪ್ರೀಂ ಕೋರ್ಟ್ ದೇವಸ್ಥಾನ ವಿರುದ್ಧ ಕಳಂಕ ಅಂತ ಹೇಳುವಷ್ಟು ದಮ್ ಇದೆಯಾ ಇವರಿಗೆ? ಸಿಬಿಐ ಅತ್ಯುನ್ನತ ತನಿಖಾ ಸಂಸ್ಥೆಯ ತನಿಖಾಧಿಕಾರಿ ಪ್ರಕರಣದ ಸ್ಪಾಟ್ಗೆ ಹೋಗಿಲ್ಲ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳಿದ್ನಲ್ಲ, ಈಗ ಎಲ್ಲಿ ಹೋಗಿದ್ದಾನೆ? ಪ್ರಭಾವಿ ವ್ಯಕ್ತಿಗಳ ಬೂಟು ನೆಕ್ಕಿದಂತಹ ಪೊಲೀಸರು ಸೌಜನ್ಯಳ ತಾಯಿಯನ್ನ ಸಾಕ್ಷಿಯನ್ನ ಮಾಡೇ ಇಲ್ಲ. ಇವ್ರಿಗೆ ಹುಚ್ಚಿ ಹಿಡಿದಿದೆ ಅಂತ ಒಂದು ಪಟ್ಟವನ್ನ ಕಟ್ಟಿದ್ರು ಅಂತಲ್ಲ ಸರ್? ಹೌದು, ಆಸ್ಪತ್ರೆಯಲ್ಲಿ ಕೂಡ ಹಾಕಿದ್ದಾರೆ. ಮೀಡಿಯಾಕ್ಕೆ ಹೇಳಿಕೆ ಕೊಡಬಾರ್ದು, ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ನನಗೆ ಹೇಳ್ತಾ ಇದ್ರಲ್ಲ, ಮೇನ್ ಆಗಿ ಮೊಬೈಲ್ ನಲ್ಲಿ ಇದ್ರೆ ತೋರಿಸಿ, ಏನ್ ಇವನ್ ಮುಂದೆ ಹೋಗಿ ತೋರಿಸ್ಬೇಕಾ? ಈ ಅಜಿತ್ ಜೈನ್ ಮುಂದೆ, ಆ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ ಲೋಫರ್ಗಳ ಮುಂದೆ ಹೋಗಿ ಅಲ್ಲ ತೋರ್ಸಿದ್ರೆ ಬಿಡ್ತಾರ ಸರ್? ಬಿಡ್ತಾರ? ಅವ್ರನ್ನ ಎರೆಸ್ ಬಿಡ್ತಾರ? ಎಲ್ಲಾ ಜನರಿಗೆ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಜಾಗೃತರಾಗ್ರಿ. ಬಡ್ಡಿ ದಂಧೆ ಅದ್ರ ವಿರುದ್ಧ ಜಾಗೃತರಾಗ್ರಿ. ಅದೇನ್ ಕರ್ಮ ಸರ್, ಜನಗಳು ಉಂಡಿಗೆ ಹಾಕೋ ದುಡ್ಡನ್ನ ನೆಕ್ಸ್ಟ್ ಅವರೇ ಬಡ್ಡಿಗೆ ಇಸ್ಕೊಳ್ತಾ ಇದ್ದಾರೆ. ಇಂಥವ್ರಿಗೆ ನೀವು ಆಸ್ಪದ ಕೊಡಬೇಡಿ, ದೇವ್ರನ್ನ ನಂಬಿ. ಆ ದೇವಸ್ಥಾನದ ಮುಂದೆ ಮಾಡಿ ಹಿಂದೆ ಇರ್ತಕ್ಕಂತಹ ಅತ್ಯಾಚಾರಿ ರಾಕ್ಷಸರನ್ನ ನಂಬಬೇಡಿ.